ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಹಣೆ ಬರ ಸರಿ ಇಲ್ಲ ಅಂತೀವಿ ನಾವು. ಅಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ. ಆ ದೇಶದ ಜನರ ಹಣೆ ಬರ ನೋಡಿ. ರಷ್ಯಾ ಯುಕ್ರೇನ್ ಯುದ್ಧ 2022 ಫೆಬ್ರವರಿಯಲ್ಲಿ ಶುರುವಾಗಿರೋದು. ನಿಲ್ಲ ಮಾತೇ ಇಲ್ಲ. ನಾನು ಅಧ್ಯಕ್ಷನಾದರೆ 24 ತಾಸಲ್ಲಿ ಯುದ್ಧ ನಿಲ್ಲಿಸ್ಬಿಡ್ತೀನಿ ಇದನ್ನು ಅಂತ ಡೊನಾಲ್ಡ್ ಟ್ರಂಪ್ ಎದೆ ತಟ್ಕೊಂಡು ಪ್ರಚಾರ ಮಾಡಿದ್ದೇ ಮಾಡಿದ್ದು. ಅಧ್ಯಕ್ಷರಾಗಿ ಏನು 1 ವರ್ಷ ಆಯಿತಾ? ಕೆಲಸ ಆಗ್ತಿಲ್ಲ. ಈಗ ಅದೇ ಡೊನಾಲ್ಡ್ ಟ್ರಂಪ್ರ ಫ್ರಸ್ಟ್ರೇಷನ್ ಎಲ್ಲಿಗೆ ಹೋಗಿದೆ ಅಂತಂದರೆ 3ನೇ ವಿಶ್ವ ಯುದ್ಧ ಆಗಬಹುದು ಅನ್ನುವ ಎಚ್ಚರಿಕೆ ಕೊಡ್ತಾ ಇದ್ದಾರೆ. 3rd ವರ್ಲ್ಡ್ ವಾರ್ ಆಗಬಹುದು ಅಂತ. ವರ್ಲ್ಡ್ ವಾರ್ ಆಗೋದು ಯಾವಾಗ? ಪ್ರಪಂಚದ ಅನೇಕ ದೇಶಗಳು ಅಥವಾ ಬಹುತೇಕ ದೇಶಗಳು 2 ಅಲಯನ್ಸ್ನಲ್ಲಿ ಸೇರಿಕೊಂಡು 2 ತಂಡಗಳಾಗಿ ಸೇರಿಕೊಂಡು ಯುದ್ಧಕ್ಕಿಳಿದಾಗ ವರ್ಲ್ಡ್ ವಾರ್ ಆಗೋದು. ಈಗ ಯುದ್ಧ ನಡೀತಾ ಇರೋದು ರಷ್ಯಾ ಯುಕ್ರೇನ್ ಮಧ್ಯದಲ್ಲಿ. ಯುಕ್ರೇನ್ ಪರ ಇಡೀ ನ್ಯಾಟೋ ದೇಶಗಳ ಒಕ್ಕೂಟ ಇದೆ. ನ್ಯಾಟೋ ಒಕ್ಕೂಟ ಇದೆ. ಅಮೇರಿಕಾ, ಯುರೋಪಿಯನ್ ಒಕ್ಕೂಟ ಸೇರಿದಂತೆ ನಿರಂತರವಾಗಿ ವೆಪನ್ಸ್ ಕೊಡ್ತಾ ಬಂದಿದ್ದಾರೆ ಯುಕ್ರೇನಿಗೆ. ಸೈನ್ಯ ಕಳಿಸಿಲ್ಲ. ನ್ಯಾಟೋ ಒಕ್ಕೂಟಕ್ಕೆ ಗೊತ್ತು, ಯುಕ್ರೇನ್ ಪರವಾಗಿ ರಷ್ಯಾ ವಿರುದ್ಧ ಹೋರಾಡೋದಕ್ಕೆ ನಾವು ಮಿಲಿಟರಿ ಕಳಿಸಿದ್ರೆ ರಷ್ಯಾದ ಪರವಾಗಿ ಒಂದಷ್ಟು ದೇಶಗಳ ಬಂದು ನಿಂತ್ಕೊಳ್ತವೆ. ಆವಾಗ 3rd ವರ್ಲ್ಡ್ ವಾರ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ಅಧ್ಯಕ್ಷರಾಗಿ ಏನು 1 ವರ್ಷ ಆಯಿತಾ? ಕೆಲಸ ಆಗ್ತಿಲ್ಲ. ಈಗ ಅದೇ ಡೊನಾಲ್ಡ್ ಟ್ರಂಪ್ರ ಫ್ರಸ್ಟ್ರೇಷನ್ ಎಲ್ಲಿಗೆ ಹೋಗಿದೆ ಅಂತಂದರೆ 3ನೇ ವಿಶ್ವ ಯುದ್ಧ ಆಗಬಹುದು ಅನ್ನುವ ಎಚ್ಚರಿಕೆ ಕೊಡ್ತಾ ಇದ್ದಾರೆ. 3rd ವರ್ಲ್ಡ್ ವಾರ್ ಆಗಬಹುದು ಅಂತ. ವರ್ಲ್ಡ್ ವಾರ್ ಆಗೋದು ಯಾವಾಗ? ಪ್ರಪಂಚದ ಅನೇಕ ದೇಶಗಳು ಅಥವಾ ಬಹುತೇಕ ದೇಶಗಳು 2 ಅಲಯನ್ಸ್ನಲ್ಲಿ ಸೇರಿಕೊಂಡು 2 ತಂಡಗಳಾಗಿ ಸೇರಿಕೊಂಡು ಯುದ್ಧಕ್ಕಿಳಿದಾಗ ವರ್ಲ್ಡ್ ವಾರ್ ಆಗೋದು. ಈಗ ಯುದ್ಧ ನಡೀತಾ ಇರೋದು ರಷ್ಯಾ ಯುಕ್ರೇನ್ ಮಧ್ಯದಲ್ಲಿ. ಯುಕ್ರೇನ್ ಪರ ಇಡೀ ನ್ಯಾಟೋ ದೇಶಗಳ ಒಕ್ಕೂಟ ಇದೆ. ನ್ಯಾಟೋ ಒಕ್ಕೂಟ ಇದೆ. ಅಮೇರಿಕಾ, ಯುರೋಪಿಯನ್ ಒಕ್ಕೂಟ ಸೇರಿದಂತೆ ನಿರಂತರವಾಗಿ ವೆಪನ್ಸ್ ಕೊಡ್ತಾ ಬಂದಿದ್ದಾರೆ ಯುಕ್ರೇನಿಗೆ. ಸೈನ್ಯ ಕಳಿಸಿಲ್ಲ. ನ್ಯಾಟೋ ಒಕ್ಕೂಟಕ್ಕೆ ಗೊತ್ತು, ಯುಕ್ರೇನ್ ಪರವಾಗಿ ರಷ್ಯಾ ವಿರುದ್ಧ ಹೋರಾಡೋದಕ್ಕೆ ನಾವು ಮಿಲಿಟರಿ ಕಳಿಸಿದ್ರೆ ರಷ್ಯಾದ ಪರವಾಗಿ ಒಂದಷ್ಟು ದೇಶಗಳ ಬಂದು ನಿಂತ್ಕೊಳ್ತವೆ. ಆವಾಗ 3rd ವರ್ಲ್ಡ್ ವಾರ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.